ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡ್ಬೇಕು. ಆಯ್ತು. ಆದ್ರೆ ಮನ್ಸು ಯಾವುದೇ ಕಾರಣಕ್ಕೂ ತಡೆಯಲ್ಲ. ಯಾವಾಗ್ಲೂ ದುಡ್ಡು 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 ಅಂತ ಚಡ್ಪಡಿಸ್ತಾನೆ ಇರ್ತಾನೆ. ಇವಾಗ ಮನ್ಸು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಹೋಗಿ ಸರಿಯಾಗಿ ಬುಟ್ಟಿಗೆ ಬಿದ್ದಿದ್ದಾನೆ. ಮೀರಾ, ನಾವ್ ಇಲ್ಲಿ ತನಕ ಏನ್ ಮಾಡ್ಬೇಕು ಅನ್ಕೊಂಡಿದೀವೋ ಅದನ್ನೆಲ್ಲ ಮಾಡಿದೀವಿ. ಶ್ರೀಮಂತ್ಗೆ ಕೋಪ ಬರ್ಸೋದಾಗ್ಲಿ, ಇಲ್ಲಿರೋರ್ನೆಲ್ಲ ಡಿಗ್ರೇಡ್ ಮಾಡೋದಾಗ್ಲಿ ನಮ್ ಉದ್ದೇಶ ಅಲ್ಲ. ಆ ಸಪ್ತಮಿಗೆ ಶ್ರೀಮಂತ್ ಏನು ಅನ್ನೋದು ಗೊತ್ತಾಗ್ಬೇಕು. ಸಪ್ತಮಿ ಅದ್ಯಾವ ಭ್ರಮೇಲ್ ಬದುಕ್ತಿದ್ದಾಳೆ ಅಂತ ತಿಳಿಸ್ಕೊಡ್ಲೇಬೇಕು. ಅದಕ್ಕೆ ಅಲ್ವಾ ನಾನಿಷ್ಟು ದೂರ ಬಂದಿರೋದು. ಬಂದಿದ್ದು ಒಳ್ಳೇದೇ ಆಯ್ತು. ಇನ್ಮೇಲೆ ನಿಮ್ ಕೆಲ್ಸ ಶುರು ಮಾಡಿ ಮೀರಾ. ಆ ಶ್ರೀಮಂತ್ಗೆ ಎಲ್ಲದಕ್ಕಿಂತ ದುಡ್ಡೇ ಮುಖ್ಯ ಅನ್ನೋದನ್ನ ಆ ಸಪ್ತಮಿ ಮುಂದೆ ನಿರೂಪಿಸ್ಬೇಕು. ನೀವು ತಲೆ ಕೆಡಿಸ್ಕೋಬೇಡಿ, ನಾನು ಆ ಕೆಲಸ ಮಾಡ್ತೀನಿ. ನನ್ನ ಫ್ರೆಂಡ್ ಸಪ್ತಮಿ ಜೀವನನ ನಾನು ಸೇರಿ ಮಾಡ್ತೀನಿ. ಏಯ್, ಇವಾಗ ನಿನ್ಗೇನೋ ಆಯ್ತು? ಯಾಕೆ ಮೊಬೈಲ್ ಕದ್ದಾಗಿಂದ ಒಂಥರ ಆಡ್ತಿದ್ಯಾ? ಕದ್ದಿರೋದು ನಾನಲ್ವಾ, ಅದಕ್ಕೆ. ಕಳ್ತನ ಮಾಡಿ ಸಿಗಾಕೊಂಡ್ಬಿಟ್ರೆ ಇಲ್ಲಿರೋರೆಲ್ಲ ಸೇರಿ ಒಂದೊಂದು ಏಟ್ ಕೊಟ್ರು ಮಿನಿಮಮ್ ಅಂದ್ರೂ 40ರಿಂದ 50 ಏಟ್ ನನ್ನ ಮೇಲೆ ಬಿದ್ದಿರುತ್ತೆ. ನೀನ್ ಕದ್ದಿದ್ಯಾ ಅಂತ ಗೊತ್ತಾದ್ರೆ ತಾನೆ ಏಟ್ ಕೊಡೋದು. ಆ ಸಪ್ತಮಿ ನಿಶ್ಚಿತಾರ್ಥದ ರಿಂಗನ್ನೆಸ್ತು ಈ ಮದ್ವೆ ಬೇಡ ಅಂತ ಇಲ್ಲಿಂದ ಹೋಗೋ ತನಕ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರು. ಸಪ್ತಮಿ, ಅವ್ರು ಹುಡುಕ್ತಾ ಇರ್ಲಿ, ಒಂದು ನಿಮಿಷ ಬಾ ನನ್ನ ಜೊತೆ. ಏನ್ ಹೇಳು ಮೀರಾ, ಅಲ್ಲಿ ಎಲ್ರೂ ಹುಡುಕ್ತಿದ್ದಾರೆ. ಹೇಳ್ತೀನಿ ರೇ. ಚಿಕ್ಕ ಹುಡುಗಿ ವಿಭಾ ಅಳ್ತಾ ಇರೋದು ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಅಲ್ವಾ? ಒಂದು ಚಿಕ್ಕ ಹುಡುಗಿ ಏನೂ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾಳೆ. ಅದನ್ನ ಎಲ್ರ ಮುಂದೆ ಹೇಳಿ ಈ ಥರ ಬೈದು ಅಳ್ಸೋದು ಸರಿನಾ ಸಪ್ತಮಿ? ಸಪ್ತಮಿ, ನಿನಗೆ ನೆನಪಿದ್ಯಾ? ನನ್ನ ನೋಡಕ್ಕೊಬ್ಬ ಕಂಜೂಸ್ ಹುಡುಗ ಬಂದಿದ್ದ. ಅವನ ಕ್ಯಾರೆಕ್ಟರ್ ಏನು ಅಂತ ಅವನ ತಂಗಿನೇ ಹೇಳಿದ್ರು. ಈ ಮದ್ವೆ ಆಗ್ಬೇಡ ಅಂತ ಸಜೆಸ್ಟ್ ಮಾಡಿದ್ರು ಅಂತ ನಾನು ನಿನ್ಗೆ ಹೇಳಿದ್ದೆ. ಹಾ, ನೆನ್ಪಿದೆ. ಇಷ್ಟೋ ತನಕ ನಿನ್ ಕಣ್ಮುಂದೆನೇ ಇದ್ದ. ಅದು ಬೇರೆ ಯಾರೂ ಅಲ್ಲ, ನೀನು ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿರೋ ಆ ಶ್ರೀಮಂತೆ, ಆ ಕಂಜೂಸ್ ಹುಡುಗ. ಏನ್ ಹೇಳ್ತಿದ್ಯಾ ಮೀರಾ ನೀನು? ನಿಜಾನೇ ಹೇಳ್ತಾ ಇದ್ದೀನಿ ಸಪ್ತಮಿ. ನಾನು ಆ ಶ್ರೀಮಂತ್ ಗೌರ್ಮೆಂಟ್ ಕೆಲಸದಲ್ಲಿರೋರು, ಮದ್ವೆ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಅವ್ರು ತುಂಬುದ್ ಕುಟುಂಬ ಒಟ್ಟಾಗಿದೆ, ನಾನು ಅವರಲ್ಲಿ ಒಬ್ಳಾಗಿರ್ಬೋದು ಅಂತ ಅನ್ಕೊಂಡಿದ್ದೆ. ಆಗ ನನಗೆ ಶ್ರೀಮಂತ್ನ ಕೆಟ್ಟತನದ ಬಗ್ಗೆ ಜ್ಞಾನೋದಯ ಮಾಡಿದ್ದು ಬೇರೆ ಯಾರೂ ಅಲ್ಲ, ಶ್ರೀಮಂತ್ ತಂಗಿ ಮಂಜರಿ. ಎಸ್, ಇದು ನಿನಗೆ ತುಂಬ ಆಶ್ಚರ್ಯ ಅನಿಸಿದ್ರು ಸತ್ಯನೇ. ಅವತ್ತು ಮನೆಯಲ್ಲಿ ಜಾನ್ವಿ ವಿಭಾನ ತುಂಬ ಕೀಳಾಗಿ ನಡೆಸ್ಕೊಂತಾರೆ ಅಂತ ಹೇಳಿದ್ರು. ನರ್ಕ ಹೇಗಿರುತ್ತೆ ಅಂತ ಕೇಳಿಸ್ಕೊಂಡಿದ್ದೆ. ಇವತ್ತು ಕಣ್ಣಾರೆ ನೋಡ್ತಾ ಇದ್ದೀನಿ. ನಿನ್ನ ಕಣ್ಮುಂದೆನೇ ಆ ಚಿಕ್ಕ ಹುಡುಗಿ ವಿಭಾಗೆ ಈಗ ಮನಸ್ಸು ಇಚ್ಛೆ ಬೈದ್ರು ಅಂತ ನೋಡ್ದಿಯಲ್ಲ. ಹಣ ಒಂಥರ ಉಪ್ಪಿನ ಥರ ಸಪ್ತಮಿ. ಕಡಿಮೆ ತಿಂದ್ರೆ ರುಚಿ, ಜಾಸ್ತಿ ತಿಂದ್ರೆ ದಾಹ. ಈಗ ಶ್ರೀಮಂತ್ಗೆ ದಾಹ ಹೆಚ್ಚಾಗಿದೆ. ಯಾವಾಗ್ಲೂ ದುಡ್ಡಿನ ಯೋಚನೆ ಮಾಡ್ತಾ ಇದ್ರೆ ನಿನ್ನ ಯೋಚನೆ ಯಾವಾಗ ಮಾಡ್ತಾರೆ? ಬದುಕನ್ನ ನಾವು ಚೆನ್ನಾಗಿ ಕಟ್ಕೊಳ್ಳೋದಿಕ್ಕೆ, ಬಾಳ ಸಂಗಾತಿಯಾಗಿ ಬರೋರ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ದೇವ್ರು ನಮ್ಗೆ ಒಳ್ಳೆ ಅವಕಾಶ ಕೊಟ್ಟಿರ್ತಾನೆ. ಅದನ್ನ ನಾವ್ ಯಾವತ್ತೂ ಹಾಳು ಮಾಡ್ಕೋಬಾರ್ದು ಸಪ್ತಮಿ. ನಾಳೆ ಆ ಜಾಗದಲ್ಲಿ ನೀನಿರ್ತೀಯ,
ನಾನು ಹೌದು, ನೀನೇ ಲೈಫ್ ಪಾರ್ಟ್ನರ್ ಆಗಿ ಶ್ರೀಮಂತನ ಆಯ್ಕೆ ಮಾಡ್ಕೊಳ್ತಿರೋದು ನೀನೇ. ನಿನ್ಗೆ ಒಂದು ಎಕ್ಸಾಂಪಲ್ ಕೊಡ್ಲೇನೆ? ಮದ್ವೆ ಆದ್ಮೇಲೆ ಮಿಸ್ ಆಗಿ ಒಂದ್ ಚಿನ್ನ ಸರನ ಕಳ್ಕೊಂಡೆ ಅನ್ಕೋ. ಅದ್ ನೀನ್ ಏನ್ ಮಾಡ್ತೀಯಾ? ಸೊಲ್ಯೂಷನ್ ಏನು ಅಂತ ಹುಡುಕ್ತಿದ್ದೆ ತಾನೆ? ಅದೇ ಶ್ರೀಮಂತ ಆಗಿದ್ರೆ ಏನ್ ಮಾಡ್ತಾ ಇದ್ರು? ಯಾರ್ ಕಳ್ಕೊಂಡಿದಾರೋ ಅವ್ರನ್ನ ಚೆನ್ನಾಗಿ ಹೀಯಾಳ್ಸಿ ಬೇಜಾರಾಗೋ ತರ ನಡ್ಕೊಳ್ತಾ ಇದ್ರು. ಸರ ಸಿಕ್ಕಿದ್ರು ಸಿಗ್ಬಹುದು, ಆದ್ರೆ ನೀನ್ ಆ ಕ್ಷಣದಲ್ಲಿ ಅನ್ಭವಿಸಿರೋ ನೋವನ್ನ ಸರಿ ಮಾಡಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಆ ನೋವು ನಾವು ಬದುಕಿರೋವರೆಗೂ ಹಾಗೆ ಇರುತ್ತೆ. ಒಂದ್ಸಲಿ ಚಂದ, ಎರಡ್ ಸಲಿ ಚಂದ, ಇದೇ ತರ ಪದೇ ಪದೇ ಆಗ್ತಾ ಇದ್ರೆ ಲೈಫು ಹಿಂಸೆ ಅನ್ಸುತ್ತೆ ಸಪ್ತಮಿ. ನಿನಗಿದನ್ನೆಲ್ಲ ಹೇಳಿ ನನಗೇನು ಆಗ್ಬೇಕಾಗಿಲ್ಲ ಸಪ್ತಮಿ. ನೀನ್ ನನ್ನ ಬೆಸ್ಟ್ ಫ್ರೆಂಡ್, ನಿನ್ ಜೀವನ ಚೆನ್ನಾಗಿರ್ಬೇಕಷ್ಟೆ. ನನ್ನ ಬೆಸ್ಟ್ ಫ್ರೆಂಡ್ ಜೀವನ ತುಂಬಾ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಒಂದ್ಸರಿ ಯೋಚನೆ ಮಾಡು, ನಿನ್ಗಿರೋ ಅಂದ ಚಂದಕ್ಕೆ ಬುದ್ಧಿವಂತಿಕೆಗೆ ಆ ಶ್ರೀಮಂತ್ ಮ್ಯಾಚೇ ಅಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಈಗಲೂ ಕಾಲ ಮಿಂಚಿಲ್ಲ. ಈ ಮದ್ವೆ ನಿನ್ಗೆ ಬೇಡ ಸಪ್ತಮಿ. ಈಗ್ಲೇ ನಿನ್ ಕೈಯಲ್ಲಿರೋ ಎಂಗೇಜ್ಮೆಂಟ್ ರಿಂಗನ್ನ ಅವ್ರ ಮುಖದ ಮೇಲೆ ಎಸೆದ್ಬಿಟ್ ಬಾ. ನಿನ್ನಂತ ಒಳ್ಳೆಯವಳಿಗೆ ಗುಣದಲ್ಲಿ, ರೂಪದಲ್ಲಿ ಶ್ರೀಮಂತ್ಕಿನ್ನ 1000 ಪಟ್ಟು ಮೇಲಿರೋರು ಸಿಕ್ಕೇ ಸಿಗ್ತಾರೆ. ವಿಭಾ, ಅಳ್ಬೇಡ ವಿಭಾ. ಏನಾಯ್ತು? ಹುಡುಕಿದ್ರೆ ಕರೆಕ್ಟಾಗಿ ಸಿಕ್ತಾ? ಇಲ್ಲ ಅಣ್ಣ, ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಸಿಕ್ಲಿಲ್ಲ. ಬಾವಾ, ಪದೇ ಪದೇ ಕಾಲ್ ಮಾಡ್ತಿದ್ದೀನಿ, ಸ್ವಿಚ್ ಆಫ್ ಅಂತಾನೆ ಬರ್ತಾ ಇದೆ. ಅಣ್ಣ, ಪ್ರಾಮಿಸ್ ಆಗಿ ಹೇಳ್ತಿದ್ದೀನಿ ಅಣ್ಣ, ನಾನು ಬೇಕು ಅಂತ ಮಾಡಿದ್ದಲ್ಲ. ನಂಗೆ ಗೊತ್ತಿಲ್ಲದೆ ಎಲ್ಲೋ ಕಳೆದು ಹೋಗಿದೆ ಅಣ್ಣ. ಸಾರಿ ಅಣ್ಣ, ಇನ್ಮೇಲಿಂದ ಈ ಥರ ಮಾಡಲ್ಲ. ಈಗ ಮಾಡಾಯ್ತಲ್ಲ, ಈಗ ಆಗಿರೋ ನಷ್ಟನ ಹೇಗೆ ಸರಿ ಮಾಡಲಿ? ಕುರುಕ್ ತಿಂಡಿ ಇದ್ಬಿಟ್ರೆ ಸುತ್ತಮುತ್ತ ಏನು ನಡೀತಿದೆ ಅನ್ನೋದು ಗೊತ್ತಾಗಲ್ಲ ನಿಂಗೆ. ನಿನ್ನ ಬೇಜವಾಬ್ದಾರಿ ತಂದಿಂದ ಮತ್ತು ನಿನ್ನ ದಡ್ತನದಿಂದ ಈಗ ಎಷ್ಟು ಟೈಮ್ ವೇಸ್ಟು? 70,000 ದುಡ್ಡು ವೇಸ್ಟು ಕಣೆ. ಅಣ್ಣ, ಅವಳಿಗೆ ಈಗಾಗಲೇ ಸಾಕಷ್ಟು ಬೈದಿದ್ಯಾ ಅಣ್ಣ, ಸಾಕು ಬಿಡೋಣ. ಇನ್ನೂ ಎಷ್ಟು ಅಂತ ನೋಯಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ಯಾ? ನಾನು ಮಾತಾಡ್ಬೇಕಾದ್ರೆ ವಹಿಸ್ಕೊಂಡು ಮಾತಾಡ್ಬೇಡ ಅಂತ ಎಷ್ಟು ಸರಿ ಹೇಳಿದ್ದೀನಿ ನಿನಗೆ? ಅಣ್ಣ, ನಾನು ಯಾರನ್ನೂ ಊಹಿಸ್ಕೊಂಡು ಮಾತಾಡ್ತಿಲ್ಲ, ಅವಳನ್ನ ಬಿಟ್ಬಿಡು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಎಲ್ಲರೂ ನೋಡ್ತಿದಾರಣ್ಣ. ನೋಡ್ಲಿ ಬಿಡು, ಫೋನ್ ಕಳ್ದೋಗಿರೋದು ನಂದು, ಲಾಸ್ ಮಾಡ್ಕೊಂಡಿರೋದು ನಾನಿಲ್ಲಿ.